ನಮ್ಮ ನವಗ್ರಹಗಳ ಸರಣಿಯ ಮುಂದುವರಿದ ಭಾಗವಾಗಿ ದೇವಗುರು ಬೃಹಸ್ಪತಿ ಅಥವಾ ಗುರುಗ್ರಹದ ಬಗ್ಗೆ ನೋಡೋಣ. ಪುರಾಣಗಳ ಪ್ರಕಾರ ಬ್ರಹ್ಮದೇವರ ಮಾನಸಪುತ್ರರಾದ ಮಹರ್ಷಿ ಆಂಗೀರಸ ಹಾಗೂ ಕರ್ದಮ ಋಷಿಯ ಮಗಳಾದ ಶ್ರದ್ಧಾದೇವಿಗೆ ಇಬ್ಬರು ಗಂಡು ಮಕ್ಕಳ ಜನನವಾಗುತ್ತದೆ. ಅವರೇ ಉಚ್ಚಿತ್ವ ಹಾಗೂ ಬೃಹಸ್ಪತಿ. ಅಗ್ನಿದೇವರ ಆಶೀರ್ವಾದದಿಂದ ಜನಿಸಿದ್ದರಿಂದ ಅವರಲ್ಲಿ ಅಗ್ನಿತತ್ವ ಸಮ್ಮಿಲಿತವಾಗಿದೆ. ನಾಮಕರಣದ ಸಂದರ್ಭದಲ್ಲಿ ದೇವರ್ಷಿ ನಾರದರು ಬೃಹಸ್ಪತಿ ಮಹಾಜ್ಞಾನಿಯಾಗುತ್ತಾನೆ ಅಂತ ಭವಿಷ್ಯ ನುಡಿದಿರುತ್ತಾರೆ. ಮುಂದೆ ಬೃಹಸ್ಪತಿ ಶಿವನ ಕುರಿತು ಘೋರವಾದ ತಪಸ್ಸನ್ನ ಮಾಡುತ್ತಾರೆ. ಶಿವ ಅವರ ತಪಸ್ಸಿಗೆ ಪ್ರಸನ್ನನಾಗಿ ನವಗ್ರಹಗಳಲ್ಲಿ ಸ್ಥಾನ ನೀಡಿ ದೇವಗುರುವನ್ನಾಗಿ ನೇಮಿಸುತ್ತಾರೆ. ಬೃಹಸ್ಪತಿ ತಾರಾ ಎಂಬ ಅಪ್ರತಿಮ ಸುಂದರಿಯನ್ನ ವಿವಾಹವಾಗಿರುತ್ತಾರೆ. ಒಮ್ಮೆ ಬೃಹಸ್ಪತಿ ತನ್ನ ಅಣ್ಣ ಉಚ್ಚಿತ್ವನ ಮನೆಗೆ ಹೋಗುತ್ತಾರೆ. ಆಗ ಉಚ್ಚಿತ್ವ ಮನೆಯಲ್ಲಿರುವುದಿಲ್ಲ. ಅಲ್ಲಿ ಗರ್ಭವತಿಯಾದ ಉಚ್ಚಿತ್ವನ ಪತ್ನಿ ಮಮತಾ ಬೃಹಸ್ಪತಿಯ ಕಣ್ಣಿಗೆ ಬೀಳುತ್ತಾಳೆ. ಅವಳ ಅಪ್ರತಿಮ ಸೌಂದರ್ಯಕ್ಕೆ ಮನಸೋತು ಮೋಹಿತನಾಗುತ್ತಾನೆ. ಅವಳನ್ನು ಬಲಾತ್ಕಾರದಿಂದ ಸೇರಲು ಮುಂದಾಗುತ್ತಾನೆ. ಆಕೆ ಎಷ್ಟೇ ನಿರಾಕರಿಸಿದರೂ ಸಹ ಅವಳನ್ನು ಬಲವಂತ ಮಾಡುತ್ತಾನೆ. ಆಕೆಯ ಹೊಟ್ಟೆಯಲ್ಲಿದ್ದ ಮಗು ಕೂಡ ಬೃಹಸ್ಪತಿಯ ವೀರ್ಯವನ್ನ ಒದ್ದು ಹೊರಹಾಕುತ್ತದೆ. ಇದರಿಂದ ಕೋಪಗೊಂಡ ಬೃಹಸ್ಪತಿ ಆ ಮಗುವಿಗೆ ಕುರುಡನಾಗಿ ಜನಿಸುವಂತ ಶಾಪ ನೀಡ್ತಾರೆ. ಕಾಲಾನಂತರದಲ್ಲಿ ಮಮತಾಳಿಗೆ ಇಬ್ಬರು ಗಂಡು ಮಕ್ಕಳಾಗುತ್ತಾರೆ. ಬೃಹಸ್ಪತಿಯಿಂದ ಭಾರದ್ವಾಜ ಮುನಿಯ ಜನನವಾಗುತ್ತದೆ ಹಾಗೂ ಉಚ್ಚಿತ್ವರಿಂದ ದೀರ್ಘತಮಸ್ಸಿನ ಜನನವಾಗುತ್ತದೆ. ಇದನ್ನು ತಿಳಿದ ಉಚ್ಚಿತ್ವ ಕೋಪದಿಂದ ಬೃಹಸ್ಪತಿಯೂ ಸಹ ತನ್ನ ನೋವನ್ನು ಅರಿಯುವಂತಾಗಲಿ ಎಂದು ಶಾಪ ನೀಡುತ್ತಾರೆ. ಹೀಗಾಗಿ ಚಂದ್ರದೇವ ಬೃಹಸ್ಪತಿಯ ಪತ್ನಿ ತಾರಾಳನ್ನು ಅಪಹರಿಸಿ ಬುಧನ ಜನನಕ್ಕೆ ಕಾರಣವಾಗುತ್ತದೆ.